ಲಾಸ್ಟ್ ಥರ್ಸ್ಡೇ ನಾನು ಹಾಸ್ಪಿಟಲ್ಗೆ ಹೋಗಿ ಐ ಸ್ಪೆಷಲಿಸ್ಟ್ ಹತ್ರ ಚೆಕ್ ಮಾಡಿಸಿದ್ದೆ. ಅವರು ಹೇಳಿದ್ರು ನೀವು ರೀಡಿಂಗ್ ಗ್ಲಾಸ್ ಒಬ್ಬನೇ ನಿಂತ್ಯಾನಿಲ್ಲ ನೋಡ್ರಿ ನಮ್ಮ ತೀರಾದಿ ಶೂರ. ಫಸ್ಟ್ ಬ್ಲಾಗ್ ಇದು ಅಂತ ಅನ್ಸುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಒಂದು ಟಿಪಿಕಲ್ ಕನ್ನಡಿಗ ಇದಾರಲ್ಲ, ಅಲ್ಲೇ ಕಾಸಿದೆ ಕೋಟಿ ಕುಳಂ. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆಲ್ ಫೈನ್ ಆಲ್ ಓಕೆ ಅಂತ ಅನ್ಕೊತೀನಿ. ಆ್ಯಂಡ್ ಗಾಯ್ಸ್, ಇವತ್ತು ನನ್ನ ಸೆಕೆಂಡ್ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ವ್ಲಾಗಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ಲೈಕ್ಸ್, ಶೇರ್, ಕಮೆಂಟ್ಸ್ ನೋಡ್ರಿ. ಯಪ್ಪ, ಫಸ್ಟ್ ವ್ಲಾಗ ಇದು ಅಂತ ಅನಿಸುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ಇವತ್ತು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಎಲ್ಲ ನಿಮಗೆ ತೋರಿಸ್ತೀನಿ. ತುಂಬ ಸರ್ಪ್ರೈಸ್ ಇದೆ ಇವತ್ತು ಏನೇನಂತ. ಆ್ಯಂಡ್ ಬನ್ನಿ ಇವತ್ತಿನ ಡೇನ ಶುರು ಮಾಡೋಣ. ಗಾಯ್ಸ್, ಈಗ ಆಫೀಸಿಗೆ ಹೊರಡುತ್ತಾ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ಸೆಲ್ವಂ ಬಾಯ್ ಆ್ಯಂಡ್ ನಮ್ಮ ಸೀನಿಯರ್ ಅನಂತ್. ಸೇ ಹಾಯ್ ಟು ಮೈ ವ್ಲಾಗ್ಡ. ಬಾತ್ ಕರೋ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಫಕಿಂಗ್ ಶಿಟ್ಸ್, ಈಸ್ ಮೈ ಸೀನಿಯರ್. ರೌಂಡ್ ಅಬೌಟ್ ಹೆವಿ ಸೈಕಲ್. ಆಫೀಸಿಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ರಿಪೋರ್ಟ್ ಕಳಿಸ್ಬೇಕಿತ್ತು ಸ್ಯಾಟರ್ಡೆ ಎಲ್ಲ. ಸೊ ರಿಪೋರ್ಟ್ ಕಳಿಸಿ ಆಮೇಲೆ ಸ್ವಲ್ಪ ಪರ್ಮಿಷನ್ ತೊಗೊಂಡು ಈಗ ಹೋಗ್ತಾ ಇದ್ದೀವಿ ಏರ್ಪೋರ್ಟಿಗೆ ಗೈಸ್. ಅಲ್ಲಿ ನಮ್ಮ ಸೆಲ್ವಣ್ಣನ ಜೊತೆ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ನನ್ನ ಫ್ರೆಂಡ್ ಬರ್ತಾ ಇದ್ದಾನೆ, ಪಿಕ್ ಮಾಡೋಕೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಸೆಲ್ವಣ್ಣ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ ಇವಾಗ. ಇದೇ ನೋಡಿ ನಮ್ಮ ಗಾಡಿ. ನಮ್ಮ ಆಫೀಸಲ್ಲಿ 3-4 ಗಾಡಿ ಇದೆ. ಒಂದು ಮಿಸ್ಟಿಬ್ಯೂಷಿ ಇದೆ, ಆಮೇಲೆ ಫೋರ್ಡ್ ಇದೆ, ಆಮೇಲೆ ಚಂಗಮ್ ಇದೆ. ಜಾಸ್ತಿ ಅದ್ರ ಬಗ್ಗೆ ಸ್ಪೆಸಿಫಿಕೇಶನ್ ಎಲ್ಲ ಕೇಳೋಕೆ ಹೋಗ್ಬಿಟ್ರಿ, ನನಗೆ ಅಷ್ಟು ಗೊತ್ತಿಲ್ಲ. ಆ್ಯಂಡ್ ನಿಮಗೆ ಅದ್ರ ಬಗ್ಗೆ ಬೇಕು ಅಂದರೆ ನಮ್ಮ ಟಿಪಿಕಲ್ ಕನ್ನಡಿಗ ಇದ್ದಾರಲ್ಲ, ಅವ್ರಿಗೆ DM ಮಾಡಿ, ಅವ್ರಿಗೆ ಎಲ್ಲ ಥರ ಗೊತ್ತಿರುತ್ತೆ. ಈಗ ನಾನು ಸೆಲ್ವಂ ಬೈ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀವಿ. ನಮ್ಮ ಸೆಲ್ವಂ ಬ್ರೋಗ್ ತುಂಬ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ. ಲಾಸ್ಟ್ ವೀಡಿಯೋ ಅಲ್ಲಿ ಎಲ್ಲರೂ ನಾವು ಸೆಲ್ವಂ ಬೈ ಫ್ಯಾನ್ ಅಪ್ಪ ಅಂತೆಲ್ಲ ಕಮೆಂಟ್ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಯಿತು. ಇವ್ರು ಶ್ರೀಲಂಕಾ ಅವರು, ಸಿಕ್ಕಾಪಟ್ಟೆ ನನಗೆ ಫ್ರೆಂಡ್ಲಿ ಜೋಯಲ್ ಆಗಿರ್ತಾರೆ. ಇಂಡಿಯಾಯಿಂದ ನನ್ನ ಫ್ರೆಂಡು, ನನ್ನ ಚಡ್ಡಿ ದೋಸ್ತು ಬರ್ತಾ ಇರೋದು. ಸೊ ಅವನಿಗೆ ಪಿಕ್ ಮಾಡ್ಕೊಳ್ಳೋಕ್ಕೆ ನಾನು ನಮ್ಮ ಸೆಲ್ವಂ ಬೈ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಎಲ್ಲ ತೋರಿಸ್ತೀನಿ ಬನ್ನಿ. हाइड्रोलिक का सिलवाना श्रीलंका में है सेम इंडिया में है 2030 ಅಲ್ಲಿ ಏನೋ ನಡೆಯುತ್ತೆ ಎಕ್ಸ್ಪೋ. ಆ್ಯಂಡ್ ಗೈಸ್, ಈಗ ಏನಂದರೆ ಹೆವಿ ಬಿಸಿಲಿರುತ್ತೆ ಈ ಟೈಮಲ್ಲಿ. ಸ್ವಲ್ಪ ಹೊರಗೆ ಹೋದರೆ ಫುಲ್ಲು ಸೆಕೆ ಕಿತ್ಕೊಳ್ಳುತ್ತೆ. ಸಂಜೆ ಟೈಮಲ್ಲಿ ಸ್ವಲ್ಪ ಕೋಲ್ಡ್ ನಡೀತಾ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ 24 ಅವರ್ಸ್ AC ಬೇಕೇ ಬೇಕು ನೋಡಿ. ನಮ್ಮ ಸೆಲ್ವಣ್ಣ ಬಂದು ಡ್ರೈವರ್, ಕಂಪ್ನಿ ಡ್ರೈವರ್. ಬಟ್ ಈಗ ಏನಂದರೆ ಈ ವಯ್ಯಂದು ಶ್ರೀಲಂಕಾ ಅಲ್ಲಿ 2 ಮನೆ ಇದೆ, ಒಳ್ಳೆ ಕಾಸಿದೆ, ಕೋಟಿ ಕುಳಂ. ಇದರ ಆಗ ಪೂರ ಇಲ್ಲಿ ಬಂದು ಡ್ರೈವಿಂಗ್ ಮಾಡ್ತಾಯಿದ್ದಾರೆ. ಯಾಕೆ ಕ್ಯೂ ಸೆಲ್ವಣ್ಣ? ಕ್ಯಾ ಪೈಸಾ ಆಗ ಬಹುತ್ ಅಚ್ಚ ಉದರ. ಆಮೇಲೆ ಇನ್ನೊಂದು ಏನಂದರೆ ಗೈಸ್, ಇವರ ಮಗ ಬಂದು ಕ್ರಿಕೆಟರ್, ಒಳ್ಳೆ ಕ್ರಿಕೆಟರು. ಅವನಿಗಂತೂ ಫುಲ್ ಚಿನ್ನ ಥರ ನೋಡ್ಕೊತಾರೆ. ಆಲ್ರೆಡಿ ಕಿಟ್ಟೆಲ್ಲ ಕೊಡ್ಸಿದಲ್ಲ. ಒಳ್ಳೆ ಕೋಟಿ ಕುಳ ಇವಯ್ಯ, ಕೋಟಿ ಕುಳಂ. ನೋಡಿ, ಇಲ್ಲೂ ಐಕ್ಯ ಇದೆ, ನಮ್ಮ ಸೌದಿಯಲ್ಲೂ ಐಕ್ಯ ಇದೆ. ಫರ್ನಿಚರ್ ಐಕ್ಯ ಕಾಣ್ತಾ ಇದೆ ಕರೆಕ್ಟಾಗಿ. ಈಗ ಇವಾಗೊಂದು ಮಾಲ್ ಬರುತ್ತೆ, ಆ ಶೇಪ್ ಹೆಂಗಿದೆ ಅಂತ ನೋಡಿ, ಒಳ್ಳೆ ಮಜಾ ಇದೆ. ಸೈಕ್ ಅನ್ಕೊಳ್ಳಿ. ನೇಮ್ ಬಂದ್ಬಿಟ್ಟು ಇತ್ರ ಟವರ್ ಶಾಪಿಂಗ್ ಮಾಲ್ ಅಂತ. ನೋಡಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಆಲ್ಮೋಸ್ಟ್ 40 ಕಿಲೋಮೀಟರ್ ತನಕ ಇದೆ. ಸೊ ಹಂಗೆ ನಾನು ನಮ್ಮ ಸೆಲ್ವಣ್ಣ ಮೌಂಟೇನ್ ಡ್ಯೂ ಕುಡಿತಾ ಇದ್ದೀವಿ. ಹೊರಗಡೆ ಸಿಕ್ಕಾಪಟ್ಟೆ ಸೆಕೆ ಅಲ್ಲ, ಹಾಗೆ ಬಾಯಾರಿಕೆ ತುಂಬ ಜಾಸ್ತಿ ಆಗುತ್ತೆ. ಸೊ ಮೌಂಟೇನ್ ಡ್ಯೂ ಕುಡ್ಕೊಂಡು ಹಂಗೆ ಹೋಗ್ತಾ ಇದ್ದೀವಿ. ಮೌಂಟೇನ್ ಡ್ಯೂ ತುಂಬ ಕುಡಿತೀವಿ.
ಒಬ್ನೇ ನಿಂತ್ಯಾನ ಇಲ್ಲಿ ನೋಡ್ರಿ ನಮ್ಮ ತೀರಾದಿ ಶೂರ. ವೆಕೇಶನ್ ಮುಗಿಸ್ಕೊಂಡು ಬಂದವನೆ, 2 ತಿಂಗಳು ವೆಕೇಶನ್ ಮುಗಿಸ್ಕೊಂಡು ಬರ್ತಾ ಇದ್ದಾನೆ ನೋಡ್ರಿ. ತೀರಾದಿ ಶೂರ ಇವನೇ ನಮ್ ಕುಂಬಿ. ಓ ವೆಲ್ಕಮ್ ಬ್ಯಾಕ್ ಟು ಸೌದಿ. ಆರಾಮ್ ಈಸಿ ಆರಾಮ. ನಮ್ಮ ಹುಡ್ಗಂಗೆ ಎತ್ತಾಕೊಂಡು ಫೈನಲಿ ಬಂದ್ವಿ ನೋಡಿ. 2 ತಿಂಗಳು ಭದ್ರಾವತಿಲಿ ಆರಾಮಾಗಿದ್ದ ವೆಕೇಶನ್ ಅಲ್ಲಿ. ಎಲ್ಲ ತೈಗಿಗೆ ಹೋಗ್ಬಿಟ್ಟು ಥೈಲ್ಯಾಂಡಿಗೆ ಹೋಗಿ ಮಸಾಜ್ ಗಿಸಾಜ್ ಎಲ್ಲ ಮಾಡ್ಕೊಂಡ್ ಬಂದವ್ ನೋಡಿ. ಹೇಳಪ್ಪ ರಾಜು. ಎಲ್ಲಿಗೂ ಹೋಗಿಲ್ಲಪ್ಪ, ಮನೆಯಲ್ಲೇ ಇದೀವಿ. ದೇವಸ್ಥಾನ ಅದೇ ಟೆಂಪಲ್ ರನ್, ಫುಲ್ ಟೆಂಪಲ್ ರನ್. ಮತ್ತೆ ಬಾಯ್ಸ್ ಬಗ್ಗೆ ಹೇಳಪ್ಪ. ನಮ್ಮ ಬಾಯ್ಸ್ ಬಗ್ಗೆ ನಾವು ಮಾತಾಡಂಗೆ ಇಲ್ಲ. ದೊಡ್ಡವರ ಈ ಬ್ಯಾಗಲ್ಲಿ ಒಂದಿದೆ, ಈ ಬ್ಯಾಗಲ್ಲಿ ಸ್ವಲ್ಪ ಇದೆ. लाइक करो, शेयर करो, सब्सक्राइब करो. दिस इज मोती चूर, घर में लेके आया. ये शशांक का गर्लफ्रेंड दे दिया, हम लोग को दे रहा है अभी. गोकुल हाय गोकुल. 2 हफ्ते की बात है. भाई एक दो बात बोलो. सुगम मिरिंडा 5 रियाल, 10 रियाल, 10 रियाल. పచ్చిమిరపకాయ 1 కిలో పచ్చిమిరపకాయ ఆనియన్ ಜಸ್ಟ್ ನಾವು ರೂಮಿಗೆ ಬಂದೆ. ಆಮೇಲೆ ಒಳ್ಳೆ ಬ್ಯಾಟಿಂಗ್ ಅಂದ್ಕೊಳ್ಳಿ. ಅಫ್ಘಾನಲ್ಲಿ ಅಲ್ಫಾಮ್ ಎಲ್ಲ ತಿಂದು ಒಳ್ಳೆ ನಿದ್ದೆ ಬರ್ತಾ ಇದೆ. ಆ್ಯಂಡ್ ಲಾಸ್ಟ್ ಥರ್ಸ್ಡೇ ನಾನು ಹಾಸ್ಪಿಟಲ್ಗೆ ಹೋಗಿ ಐ ಸ್ಪೆಷಲಿಸ್ಟ್ ಹತ್ರ ಚೆಕ್ ಮಾಡಿಸಿದ್ದೆ. ಅವ್ರು ಹೇಳಿದರು ನೀವು ರೀಡಿಂಗ್ ಗ್ಲಾಸ್ ಯೂಸ್ ಮಾಡಲೇಬೇಕು, ಇಲ್ಲ ಪಾಯಿಂಟ್ ಬರುತ್ತೆ ಅಂತ. ಸೊ ಅವತ್ತೇ ಆರ್ಡ್ರ್ ಮಾಡಿ ಬಂದಿದ್ದೆ, ಇವತ್ತು ಬಂದಿದೆ ನೋಡಿ ಗೈಸ್. ಆಮೇಲೆ ಹೆಂಗಿದೆ ಅಂತ ಒಂದು ಕಮೆಂಟ್ ಹಾಕಿ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಎಂಡ್ ಮಾಡೋಣ ಅಂತ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ದ ನೇಮ್ ಇಸ್ ಅಮಿತ್ ಯೂಟ್ಯೂಬ್ ಚಾನಲ್ signing off. Meet you in the next vlog and take care. Bye bye guys.